ನಮಸ್ಕಾರ ವೀಕ್ಷಕರೇ, ಪೀಪಲ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ವಾಟ್ಸಪ್ ಬಳಕೆದಾರರಿಗೆ ಭಾರತ ಸರ್ಕಾರದ ಸೈಬರ್ ಭದ್ರತಾ ಸಂಸ್ಥೆಯಾದ CERT ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಒಂದು ಗಂಭೀರ ಎಚ್ಚರಿಕೆಯನ್ನ ನೀಡಿದೆ. ಗೋಸ್ಟ್ ಪ್ಯಾರಿಂಗ್ ಎಂಬ ಹೊಸ ರೀತಿಯ ಸೈಬರ್ ದಾಳಿಯ ಮೂಲಕ ಹ್ಯಾಕರ್ಗಳು ನಿಮ್ಮ ವಾಟ್ಸಪ್ ಖಾತೆಯನ್ನ ಸಂಪೂರ್ಣವಾಗಿ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಈ ಸಂಸ್ಥೆ ಎಚ್ಚರವನ್ನು ನೀಡಿದೆ. ಈ ಸುದ್ದಿಯ ಸಂಪೂರ್ಣ ವಿವರ ಇಲ್ಲಿದೆ. ನಾನು ಶಾಹಿನಾ ಸುನೈ. ಏನಿದು ಗೋಸ್ಟ್ ಪ್ಯಾರಿಂಗ್? ಸಾಮಾನ್ಯವಾಗಿ ನಾವು ನಮ್ಮ ವಾಟ್ಸಪ್ ಅನ್ನ ಲ್ಯಾಪ್ಟಾಪ್ ಅಥವಾ ಟ್ಯಾಬ್ಲೆಟ್ಗೆ ಲಿಂಕ್ ಮಾಡಲು QR ಕೋಡ್ ಅನ್ನ ಸ್ಕ್ಯಾನಿಂಗ್ ಮಾಡಿ ನಾವು ಪೇರಿಂಗ್ ಮಾಡ್ತೀವಿ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಸೈಬರ್ ಕಳ್ಳರು ಬಳಕೆದಾರರಿಗೆ ಒಂದು ಮೋಸದ ಲಿಂಕ್ ಕಳುಹಿಸುತ್ತಾರೆ. ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ನಿಮ್ಮ ವಾಟ್ಸಪ್ ಖಾತೆಯನ್ನ ಹ್ಯಾಕರ್ನ ಬ್ರೌಸರ್ನಲ್ಲಿ ಹಿಡನ್ ಡಿವೈಸ್ ಗುಪ್ತ ಸಾಧನ ಆಗಿ ಲಿಂಕ್ ಮಾಡಿಕೊಳ್ಳುತ್ತದೆ. ಇದಕ್ಕೆ ಯಾವುದೇ ಪಾಸ್ವರ್ಡ್ ಅಥವಾ ಸಿಮ್ ಕಾರ್ಡ್ ಬದಲಾವಣೆಯ ಅಗತ್ಯ ಇರುವುದಿಲ್ಲ. ಹ್ಯಾಕರ್ಗಳು ಹೇಗೆ ದಾಳಿ ಮಾಡ್ತಾರೆ? ನಂಬಿಕಸ್ಥ ಸಂದೇಶ. ನಿಮಗೆ ಪರಿಚಿತರಿರುವ ವ್ಯಕ್ತಿಯಿಂದಲೇ ಹಾಯ್, ಚೆಕ್ ದಿಸ್ ಫೋಟೋ, ಈ ಫೋಟೋವನ್ನ ನೋಡು ಎಂಬ ಸಂದೇಶದೊಂದಿಗೆ ಒಂದು ಮೆಸೇಜ್ ಲಿಂಕ್ ಬರುತ್ತದೆ. ನಕಲಿ ವೆಬ್ಸೈಟ್. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಫೋಟೋ ನೋಡಲು ನಿಮ್ಮ ಫೋನ್ ನಂಬರ್ ಅಥವಾ ಕೋಡ್ ಅನ್ನು ನಮೂದಿಸುವಂತೆ ಕೇಳುವ ಫೇಸ್ಬುಕ್ ಮಾದರಿಯ ನಕಲಿ ಪುಟ ತೆರೆದುಕೊಳ್ಳುತ್ತದೆ. ನಿಯಂತ್ರಣ. ನೀವು ಮಾಹಿತಿಯನ್ನ ನಮೂದಿಸಿದ ತಕ್ಷಣ ಹ್ಯಾಕರ್ ನಿಮ್ಮ ವಾಟ್ಸಪ್ ಖಾತೆಗೆ ಸಂಪೂರ್ಣ ಪ್ರವೇಶ ಪಡೆಯುತ್ತಾನೆ. ಖಾತೆ ಹ್ಯಾಕ್ ಆದಲ್ಲಿ ಏನಾಗ್ತದೆ? ಹ್ಯಾಕರ್ ನಿಮ್ಮ ಎಲ್ಲ ಹಳೆಯ ಮತ್ತು ಹೊಸ ಚಾಟ್ಗಳನ್ನ ಓದಬಹುದು. ನಿಮ್ಮ ಹೆಸರಿನಲ್ಲಿ ನಿಮ್ಮ ಸ್ನೇಹಿತರಿಗೆ ಅಥವಾ ಗ್ರೂಪ್ಗಳಿಗೆ ಮೆಸೇಜ್ ಕಳುಹಿಸಬಹುದು. ನಿಮ್ಮ ಫೋಟೋಗಳು, ವಿಡಿಯೋಗಳು ಮತ್ತು ವಾಯ್ಸ್ ನೋಟ್ಗಳನ್ನು ಕೂಡ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಬಚಾವಾಗುವುದು ಹೇಗೆ? ಅಪರಿಚಿತರ ಲಿಂಕ್ಗಳಿಂದ ದೂರ ಇರಿ. ನಿಮ್ಮ ಆತ್ಮೀಯರೇ ಆಗಿರಬಹುದು, ಸ್ನೇಹಿತರೇ ಆಗಿರ್ಬೋದು, ಯಾರೇ ಈ ಸಂದೇಶ ಕಳಿಸಿದ್ರು ನಿಮಗೆ ಆ ಮೆಸೇಜ್ನಲ್ಲಿ ಸಂದೇಹಾಸ್ಪದವಾಗಿರುವಂತಹ ಲಿಂಕ್ ಇರಬಹುದು. ಆ ಲಿಂಕ್ನ ಮೇಲೆ ನೀವು ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಬೇಡಿ. ಫೋನ್ ನಂಬರ್ ನೀಡಬೇಡಿ. ವಾಟ್ಸಪ್ ಅಥವಾ ಫೇಸ್ಬುಕ್ ಹೆಸರಿನಲ್ಲಿ ಬರುವಂತಹ ಯಾವುದೇ ಹೊರಗಿನ ವೆಬ್ಸೈಟ್ಗಳಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ನಮೂದಿಸಬೇಡಿ. ಲಿಂಕ್ಡ್ ಡಿವೈಸ್ಗಳನ್ನ ಪರೀಕ್ಷಿಸಿ. ಹಾಗಾಗಿ ವಾಟ್ಸಪ್ ಸೆಟ್ಟಿಂಗ್ನಲ್ಲಿರುವ ಲಿಂಕ್ಡ್ ಡಿವೈಸ್ ವಿಭಾಗಕ್ಕೆ ಹೋಗಿ ಇದನ್ನ ಪರಿಶೀಲಿಸಿ. ಅಲ್ಲಿ ನಿಮಗೆ ಗೊತ್ತಿಲ್ಲದ ಯಾವುದಾದ್ರೂ ಸಾಧನ ಅಂದ್ರೆ ಡಿವೈಸ್ ಲಾಗಿನ್ ಆಗಿದ್ರೆ ತಕ್ಷಣ ನೀವು ಅದನ್ನ ಲಾಗ್ಔಟ್ ಮಾಡಿ. ಇನ್ನು ವಾಟ್ಸಪ್ ಸೆಟ್ಟಿಂಗ್ಸ್ ನಲ್ಲಿ 2 ಸ್ಟೆಪ್ ವೆರಿಫಿಕೇಶನ್ ಇದೆ. ನಿಮ್ಮ ವಾಟ್ಸಪ್ ಖಾತೆಗೆ 2 ಸ್ಟೆಪ್ ವೆರಿಫಿಕೇಶನ್ ಅನ್ನು ನೀವು ಕಡ್ಡಾಯವಾಗಿ ಆನ್ ಮಾಡಿಕೊಳ್ಳಿ. ಸೈಬರ್ ಸುರಕ್ಷತೆಯ ಬಗ್ಗೆ ಜಾಗರೂಕರಾಗಿರಿ ಮತ್ತು ಈ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.